ಶುಭ ಸಂಜೆ ಅಂತರ್ಮುಖಿ ವ್ಯೂವರ್ಸ್ಗೆ ಸುಸ್ವಾಗತ ಅಂತರ್ಮುಖಿ ವ್ಲಾಗ್ಸ್ಗೆ. ಇವತ್ತು ನಾನು ನಮ್ಮ ಹೆಣ್ಮಕ್ಳಿಗೆ ಉಪಯೋಗ ಆಗುವಂಥ ಮೆಸೇಜ್ ತಂದಿದ್ದೀನಿ, ಒಂದು ಸ್ತೋತ್ರ ತಂದಿದ್ದೀನಿ. ಡೈಲಿ ತುಳಸಿ ಪೂಜೆ ಮಾಡೇ ಮಾಡ್ತಾರೆ ಹೆಣ್ಮಕ್ಳು. ಸೊ ತುಳಸಿ ಪೂಜೆ ಮಾಡಬೇಕಾದ್ರೆ ಯಾವ ಮಂತ್ರ ಹೇಳ್ಕೋಬೇಕು ಅಂತ ಡೌಟ್ ಇರುತ್ತಲ್ವ. ಸೊ ಈಗ ನಾನು ಒಂದು ಮಂತ್ರ ಹೇಳ್ತಾ ಇದ್ದೀನಿ ನೋಡಿ. ನಾನು ಅಷ್ಟೇ ಡೈಲಿ ಈ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಸೊ ಮಂತ್ರ ಯಾವುದು ಅಂತ ನೋಡೋಣ. ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಿ ಪೂಜೆ ಮಾಡಬೇಕಾದ್ರೆ ಈ ಮಂತ್ರ ಹೇಳ್ಕೋಬೇಕು. ಯನ್ಮೂಲೆ ಸರ್ವತೀರ್ಥಾಯಿನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಂ ನಮಾಮ್ಯಹಂ. ತುಳಸಿ ದೇವಿಯೇ, ನನ್ನ ಮೂಲದಲ್ಲಿಯೇ ಗಂಗಾದಿ ಸಕಲ ತೀರ್ಥಗಳು ವಾಸಿಸುತ್ತಿರುವುದು. ನಿನ್ನ ಮಧ್ಯಭಾಗದಲ್ಲಿ ಇಂದ್ರಾದಿ ಸಕಲ ದೇವತೆಗಳು ವಾಸಿಸುತ್ತಿದ್ದಾರೆ. ನಿನ್ನ ಅಗ್ರಭಾಗದಲ್ಲಿ ಋಗ್ವೇದಾದಿ ಸಕಲ ವೇದಗಳು ಇರುವುದರಿಂದ ಅಂತಹ ತುಳಸಿ ದೇವಿಯೇ, ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ. ಈ ತುಳಸಿ ದೇವಿ ಮಂತ್ರನ ಹೇಳಿಕೊಂಡು ನೀವು ಡೈಲಿ ನಮಸ್ಕಾರ ಮಾಡಿ ತೀರ್ಥ ತಗೋಬೋದು. ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತುಳಸಿ ಮುಂದೆ ರಂಗೋಲಿ ಹಾಕಿ ಇರ್ತೀರ. ಸೊ ಅದಾದಮೇಲೆ ತುಳಸಿ ದೇವಿಗೆ ನೀರು ಹಾಕಿ ಅದನ್ನು ಪ್ರೋಕ್ಷಣೆ ಮಾಡಿಕೊಂಡು ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಹೂವು ಹಾಕಿ ಆಮೇಲೆ ತೀರ್ಥ ತಗೊಂಡು ಈ ಮಂತ್ರನ ಹೇಳಿಕೊಂಡು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡು. ನನಗೆ ತಿಳಿದಿರೋ ಅಷ್ಟು ನಾಲೆಡ್ಜ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಾರ ತಪ್ಪಿದೆ ಅನ್ನಿತ ಭಾವಿಸ್ಬೇಡಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ. ಹರೇ ಶ್ರೀ ಕೃಷ್ಣ. ಬಾಯ್.